ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ಪ್ಲೇಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಬಿಗ್ ಬಾಸ್ ಕನ್ನಡ 13ನೇ ಸೀಸನ್ಗೆ ಈಗಾಗಲೇ ಜನಸಾಮಾನ್ಯರ ಆಯ್ಕೆಗಾಗಿ ಅಗ್ನಿ ಪರೀಕ್ಷೆ ನಡೀತಾ ಇದೆ. ಈ ಒಂದು ಅಗ್ನಿ ಪರೀಕ್ಷೆಯ ಮೊದಲ ಹಂತದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರುವಂತಹ ಸಿಂಗರ್ ಆಗಿರುವ ರೈತ ಮಹಿಳೆ ಹೇಮಲತಾ ಜಯಣ್ಣ ತೀರ್ಪುಗಾರರನ್ನ ಇಂಪ್ರೆಸ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ರು. ಆದರೆ ಎರಡನೇ ಹಂತದ ಆರಂಭದಲ್ಲೇ ಹೇಮಲತಾ ಜಯಣ್ಣ ಎಡವಿದ್ದಾರೆ. ಅಗ್ನಿ ಪರೀಕ್ಷೆಯ ಬೇಗೆ ತಡೆಯೋಕ್ಕಾಗದೆ ಕುಗ್ಗಿ ಹೋಗಿದ್ದಾರೆ ಹೇಮಲತಾ ಜಯಣ್ಣ. ಹೇಮಲತಾ ಜಯಣ್ಣಗೆ ತೀರ್ಪುಗಾರರು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಇದರ ಪ್ರಕಾರ ಆ ಒಂದು ಟಾಸ್ಕ್ ಪ್ರಕಾರ 4 ದುರ್ಬಲ ಸ್ಪರ್ಧಿಗಳನ್ನ ಹೇಮಲತಾ ಜಯಣ್ಣ ನಾಮಿನೇಟ್ ಮಾಡಬೇಕಾಗಿರುತ್ತೆ. ಆಗ ಚರಣ್ ಶೆಟ್ಟಿ, ಅನನ್ಯ ಆರ್ ರಾವ್, ಕಿರಣ್ ಶಾಸ್ತ್ರಿ ಹೆಸರುಗಳನ್ನ ಹೇಮಲತಾ ತಗೋತಾರೆ. ಇವರು ವೀಕ್ ಅಂತ. ಚರಣ್ ಶೆಟ್ಟಿ ತುಂಬಾ ಮಾತನಾಡ್ತಾರೆ. ಅತಿ ಆದ್ರೆ ಅಮೃತಾನು ವಿಷವಾಗುತ್ತೆ ಅನ್ನುವಂತಹ ಕಾರಣಗಳನ್ನ ಇಟ್ಕೊಂಡು ಹೇಮಲತಾ ಜಯಣ್ಣ ನಾಮಿನೇಟ್ ಮಾಡ್ತಾರೆ. ಆಗ ಸಿಡಿದೆದ್ದಂತಹ ಚರಣ್ ಶೆಟ್ಟಿ ಇವ್ರು ಏನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿರುಗೇಟನ್ನ ಕೊಡ್ತಾರೆ. ಇತ್ತ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳನ್ನ ಹೊರಗೆ ಕಳುಹಿಸಿ ವೀಕ್ ಸ್ಪರ್ಧಿಗಳು ಗೆಲ್ಲಬೇಕು ಅನ್ನೋದೇ ನಿಮ್ಮ ಮೈಂಡ್ ಸೆಟ್ ಅನ್ನೋದನ್ನ ಕುಮಾರಿ ಅವ್ರನ್ನ ಒಂದು ಉದ್ದೇಶವನ್ನ ಇಟ್ಕೊಂಡು, ಕುಮಾರಿ ಅವರ ಹೆಸರನ್ನ ತಲೆಯಲ್ಲಿ ಇಟ್ಕೊಂಡು ಹೇಮಲತಾ ಜಯಣ್ಣ ವಿರುದ್ಧ ಕಿರಣ್ ಶಾಸ್ತ್ರಿ ಕೂಡ ಕೋಪ ಮಾಡ್ಕೊಳ್ತಾರೆ. ಬಿಗ್ ಬಾಸ್ನಲ್ಲಿ ಇವರು ವೀಕ್ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ಹೇಳಿ ಅನನ್ಯ ಆರ್ ರಾವ್ ಸಹ ತಿವಿತಾರೆ ಹೇಮಲತಾ ಜಯಣ್ಣ ಅವರಿಗೆ. ಇಷ್ಟಕ್ಕೆ ಹೇಮಲತಾ ಜಯಣ್ಣ ಕುಗ್ಗಿ ಹೋಗಿದ್ದಾರೆ. ಇನ್ನು ಈ ಒಂದು ಪ್ರೋಮೋದಲ್ಲಿ ಅದನ್ನ ನಾವು ನೋಡಬಹುದು. ಇವರೇ ಮುಂದೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಅನನ್ಯ ಆರ್ ರಾವ್ಗೆ ಹೇಮಲತಾ ಜಯಣ್ಣ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಅವರೆಲ್ಲರೂ ಇವರಿಗೆ ಒಂದು ಇಂಡೈರೆಕ್ಟ್ ಅಲ್ಲ, ಡೈರೆಕ್ಟ್ ಆಗಿ ಅವರಿಗೆ ಏಟ್ ಮೇಲೆ ಏಟನ್ನು ಕೊಟ್ಟಿದ್ದಾರೆ ಹೇಮಲತಾ ಜಯಣ್ಣ ಅವರಿಗೆ. ಅವ್ರು 3 ಜನ ಸೇರಿಕೊಂಡು ಆಗ ಅವರು ಅಲ್ಲಿ ಕುಗ್ಗಿ ಹೋಗಿರೋದು ಕಾಣಿಸುತ್ತೆ ಈ ಒಂದು ಪ್ರೋಮೋದಲ್ಲಿ. ಹೇಮಲತಾ ಜಯಣ್ಣ ಅವರು ಅಂದರೆ ಅನನ್ಯ ಆರ್ ರಾವ್ಗೆ ನೀವೇ ಮುಂದೆ ಹೋಗಿ ನಾನು ಹಿಂದೆ ಉಳ್ಕೊಳ್ತೀನಿ ಅನ್ನುವಂತಹ ಅರ್ಥದಲ್ಲಿ ಇವರು ಒಂದು ಮಾತನ್ನು ಹೇಳಿದ್ದಾರೆ. ವೀಕ್ ಕಂಟೆಸ್ಟೆಂಟ್ ಯಾರು, ಅವರ ಹೆಸರನ್ನ ತಗೊಳ್ಳಿ ಅಂತ ಹೇಳಿದ್ರು. ಹೇಮಲತಾಗೆ ಈ ಒಂದು ಟಾಸ್ಕನ್ನು ನಿಭಾಯಿಸೋದಕ್ಕೆ ಕಷ್ಟವಾಗ್ತಾ ಇದೆ. ಪ್ರತಿಸ್ಪರ್ಧಿಗಳು ಕೊಟ್ಟಂತಹ ಕಾರಣಕ್ಕೆ ಹೇಮಲತಾ ಸಖತ್ ಸೈಲೆಂಟ್ ಆಗಿರೋದು ಇಲ್ಲಿ ನಾವು ನೋಡಬಹುದು. ಇಷ್ಟ ಅರ್ಥ ಮಾಡಿಕೊಂಡು ಇಲ್ಲಿ ತನಕ ನಾನು ಆಟ ಆಡಿದ್ದೀನಿ. ಅಂದರೆ ಹೇಮಲತಾ ಜಯಣ್ಣ ಅವರು ಅಲ್ಲಿಗೆ ಅವರು ಸುಸ್ತಾಗಿ ಕುಗ್ಗಿ ಹೋಗಿ ಅವರೊಂದು ಮಾತನ್ನು ಹೇಳ್ತಾರೆ. ಇಷ್ಟು ಅರ್ಥ ಮಾಡಿಕೊಂಡೆ ನಾನು ಇಲ್ಲಿ ತನಕ ಆಟ ಆಡ್ಕೊಂಡು ಬಂದಿದ್ದೀನಿ. ಬಿಗ್ ಬಾಸ್ ಇಷ್ಟು ಕಷ್ಟ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಭಾವುಕರಾಗಿದ್ದಾರೆ. ಪಾಪ ಹಳ್ಳಿ ಮಹಿಳೆ, ಆಕೆ ಒಂದು ಇನ್ನೋಸೆಂಟ್ ಮಹಿಳೆ. ಅವರು ಹೇಮಲತಾ ಶೋ ಇಂದ ಹೊರಗೆ ಹೋಗ್ತಾರಾ ಅನ್ನೋದು ಇಂದಿನ ಸಂಚಿಕೆಯಲ್ಲಿ ಇನ್ನು ಗೊತ್ತಾಗುತ್ತೆ, ಇವತ್ತಿನ ಸಂಚಿಕೆಯನ್ನ ನೋಡಿದ್ರೆ. ಅಂದ್ರೆ ಹೇಮಲತಾ ಜಯಣ್ಣ ಕ್ವಿಟ್ ಮಾಡ್ತಾರಾ? ಹೇಮಲತಾ ಜಯಣ್ಣ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ, ಸಾಕು ಸರ್, ನಾನು ಇಷ್ಟು ಅರ್ಥ ಮಾಡಿಕೊಂಡು ಈಗ ಇದುವರೆಗೂ ಬಿಗ್ ಬಾಸನ್ನು ಆಟ ಆಡಿದ್ದೀನಿ, ಇಲ್ಲಿವರೆಗೂ ಬಂದಿದ್ದೀನಿ, ನಾನು ಕ್ವಿಟ್ ಮಾಡ್ತೀನಿ, ಆಡಬೇಕು ಅಂತ ನಾನು ಆಸೆ ಪಟ್ಟೆ ಅಂತ ಹೇಳಿಬಿಟ್ಟು ಹೇಮಲತಾ ಜಯಣ್ಣ ಕಣ್ಣೀರನ್ನು ಸುರಿಸಿದ್ದಾರೆ. ಒಂದು ಪ್ರೋಮೋ ರಿಲೀಸ್ ಆಗಿದೆ. ಆ ಒಂದು ಪ್ರೋಮೋದಲ್ಲಿ ಕಣ್ಣೀರನ್ನು ಸುರಿಸಿರೋದನ್ನು ನಾವೆಲ್ಲ ನೋಡಬಹುದು. ಹೇಮಲತಾ ಜಯಣ್ಣ ಅವರ ಹಾಡು ಇಂಗ್ಲಿಷ್ನಲ್ಲಿ ಮಾತನಾಡಿದಂತಹ ರೀತಿಯನ್ನು ಕಂಡು ತೀರ್ಪುಗಾರರಾದಂತಹ ಚಂದನ್ ಶೆಟ್ಟಿ, ಶ್ರುತಿ, ಸಂಗೀತ ಶೃಂಗೇರಿ ಹಾಗೆ ವಿನಯ್ ಗೌಡ ಇಂಪ್ರೆಸ್ ಆಗಿದ್ರು. 4 ಜನ ಕೂಡ ಇಂಪ್ರೆಸ್ ಆಗಿದ್ರು. ಆದ್ರೆ ಈಗ ಜಸ್ಟ್ ಒಂದು ನಾಮಿನೇಷನ್ ಟಾಸ್ಕ್ ಒಂದಕ್ಕೆ ಹೇಮಲತಾ ಜಯಣ್ಣ ಮಾನಸಿಕವಾಗಿ ಕುಗ್ಗಿ ನಾನು ಕ್ವಿಟ್ ಮಾಡ್ತೀನಿ ಅಂತ ಹೇಳಿರೋದು ಜಡ್ಜಸ್ಗೆ ಆಘಾತ ಕೊಟ್ಟಿದೆ. ಅನನ್ಯ ಅವರೇ ಮುಂದಕ್ಕೆ ಹೋಗ್ಲಿ ಅಂತ ಹೇಳಿರುವಂತಹ ಹೇಮಲತಾ ಜಯಣ್ಣ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ಹೊರ ನಡೀತಾರಾ ಅನ್ನೋದು ಇಂದಿನ ಸಂಚಿಕೆಯನ್ನ ನೋಡಿದ್ರೆ ಗೊತ್ತಾಗುತ್ತೆ. ಹೇಮಲತಾ ಅವರ ಒಂದು ಪೂರ್ಣ ಹೆಸರು ಹೇಮಲತಾ ಜಯಣ್ಣ. ಅಪ್ಪಟ ಹಳ್ಳಿ ಪ್ರತಿಭೆ ಆಕೆ. ಇವರ ಮೂಲ ಆದಾಯ ವ್ಯವಸಾಯ. ಹೇಮಲತಾ ಅವರಿಗೆ 2 ಮಕ್ಕಳಿದ್ದಾರೆ. ವ್ಯವಸಾಯ, ಮನೆ ಕೆಲಸ ಮಾಡ್ತಾ ಹಾಡು ಹೇಳುವಂತಹ ಅಭ್ಯಾಸ ಹೇಮಲತಾ ಅವರಿಗೆ ಇದೆ. ಮಕ್ಕಳು ಹಾಗೆ ಪತಿ ಪ್ರೋತ್ಸಾಹದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟನ್ನು ಮಾಡಿಕೊಂಡಿದ್ದಾರೆ. ತಮ್ಮಲ್ಲಿ ಅಡಗಿದಂತಹ ಒಂದು ಸಂಗೀತದ ಪ್ರತಿಭೆ ಏನಿದೆ ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರ್ತಾರೆ. ಲಕ್ಷಾಂತರ ಜನ ಫಾಲೋವರ್ಸ್ ಕೂಡ ಅವರಿಗೆ ಇದ್ದಾರೆ. ಇವರು ಹೆಚ್ಚಾಗಿ ಜನರಿಗೆ ತಲುಪಿದ್ದು ಒಂದು ಇಂಗ್ಲಿಷ್ನ ಬಿಲಿವರ್ ಅನ್ನುವಂತಹ ಒಂದು ಸಾಂಗ್ನ ಮೂಲಕ. ಸಖತ್ ಟ್ರೆಂಡ್ ಆಗಿರುವಂತಹ ಈ ಹಾಡನ್ನು ಅದೇ ದಾಟಿಯಲ್ಲಿ ಹಾಡಿ ಸೋಷಿಯಲ್ ಮೀಡಿಯಾ ವೀಕ್ಷಕರ ಮನಸ್ಸನ್ನ ಗೆದ್ದಿದ್ರು ಹೇಮಲತಾ ಜಯಣ್ಣ. ಇದು ಅಗ್ನಿ ಪರೀಕ್ಷೆ ಸುತ್ತಾದರೆ ಇನ್ನು ಬಿಗ್ ಬಾಸ್ ಸೆಟ್ನ ನೋಡಬೇಕು ಅಂತ ಹೇಳಿ ಎಷ್ಟೋ ಜನರಿಗೆ ಅವಕಾಶ ಕೂಡ ಕಲ್ಪಿಸಲಾಗಿದೆ. ಈ ಒಂದು ಕುರಿತಾಗಿ ವಾಹಿನಿ ಒಂದು ಪ್ರೋಮೋನ ಕೂಡ ಶೇರ್ ಮಾಡಿಕೊಂಡಿದೆ. ಬಿಗ್ ಬಾಸ್ನ ಸೆಟ್ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು, ಅದಕ್ಕಾಗಿ ಲಕ್ಷಾಂತರ ಮಂದಿ ಆಸೆ ಪಡ್ತಾ ಇದ್ದಾರೆ. ಆದರೆ ಕೆಲವೊಂದು ಷರತ್ತುಗಳ
ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಎಲ್ಲರಿಗೂ ಅದನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಇದಕ್ಕೂ ಕೂಡ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಬಿಗ್ ಬಾಸ್ನವರು. ಅರ್ಹರಿಗೆ ಯಾರ್ಯಾರು ಹೋಗೋದಕ್ಕೆ ಮನೆ ಒಳಗಡೆ ಹೋಗಿ ಮನೆಯನ್ನು ನೋಡೋದಕ್ಕೆ ಯಾರ್ಯಾರು ಅರ್ಹರಿದ್ದಾರೆ ಅವರಿಗೆ ಬಿಗ್ ಬಾಸ್ ಸೆಟ್ ನೋಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಈ ಒಂದು ಪ್ರೋಮೋದಲ್ಲಿ. ಅದಕ್ಕೆ 3 ಹೆಜ್ಜೆಗಳು ಅಂತ ಹೇಳ್ಬಿಟ್ಟು ಪ್ರೋಮೋವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.